ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 1ರಂದು ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡ್ ಬಿಟ್ಟಿರುವ ಸಮಾಜ ವಿಜ್ಞಾನ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ಈ ಒಂದು ಮಾಡಲ್ ಕ್ವಶನ್ ಪೇಪರು ವೇರು ಇಂಪಾರ್ಟೆಂಟು ನಮ್ಮ SA2 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಸಮಾಜ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟು. ಸಂಪೂರ್ಣ ವಿಡಿಯೋ ನೋಡಿ, ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೇನೆ. ಅರ್ಥ ಆಯ್ತಾ? ಪ್ರತಿಯೊಂದು ಕ್ವಶನ್ ತಪ್ಪದೆ ಓದ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಕೊನೆವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ತಪ್ಪದಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 9th ಅವರು ಶೇರ್ ಮಾಡಿ, ಅವರು ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದು ಮಾಡಲ್ ಕ್ವಶನ್ ಪೇಪರು. ಅದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡೋಣ. ವೇಟೇಜು ಯಾವ ಘಟಕದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ಅದೇ ಪ್ರಕಾರ ಓದ್ಕೊಳ್ಳಿ, ನೀವು ಕೂಡ ಸ್ಕೋರ್ ಮಾಡ್ಬೋದು. ಓಕೆ, ಸೊ ನೀವು ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಇದೇ ಪ್ರಕಾರ ನಿಮ್ಮ ಒಂದು SA2 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಬರುತ್ತದೆ. ವಿಷಯ ಸಮಾಜ ವಿಜ್ಞಾನ ಘಟಕ 6 ಅಂಕ ಹಂಚಿಕೆ. ಒಂದನೇದು ಇತಿಹಾಸ ಭಾಗ. ಪಾಶ್ಚಾತ್ಯ ಧರ್ಮಗಳು ಈ ಒಂದು ಘಟಕದಿಂದ ಕೇವಲ 3 ಮಾರ್ಕ್ಸ್ ಒಂದು ಕ್ವಶನು ಬರ್ತದೆ, ಅಷ್ಟೇ ಬರ್ತದೆ. ಬೇರೆ ಯಾವುದೇ ಕ್ವಶನ್ ಕೇಳೋದಿಲ್ಲ. 3 ಮಾರ್ಕ್ಸ್ ಒಂದು ಕ್ವಶನು, ಟೋಟಲಾಗಿ 3 ಮಾರ್ಕ್ಸು. ನೆಕ್ಸ್ಟ್ 2ನೇ ಅಧ್ಯಾಯ 6ರಿಂದ 14ನೇ ಶತಮಾನದ ಭಾರತ. ಇಲ್ಲಿ ನಿಮಗೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಟೋಟಲಾಗಿ 3 ಅಂಕ. ಈ ರೀತಿ ಇದೇ ರೀತಿ ಎಲ್ಲ ಅಧ್ಯಾಯವನ್ನು ನೋಡ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮ ಒಂದು SA2 ಎಕ್ಸಾಮ್ನ ಸಮಾಜ ಕ್ವಶನ್ ಪೇಪರ್ ಬರ್ತದೆ. ನೀವೆಲ್ಲ ಓದೋ ಅವಶ್ಯಕತೆ ಇಲ್ಲ, ಕೇವಲ ಅಧ್ಯಾಯವರು ಓದ್ಕೊಳ್ಳಿ, ನೋಡ್ಕೊಳ್ಳಿ. ಅದಾದಮೇಲೆ ಮೇನ್ ಬರುತ್ತದು ಕ್ವಶನ್ ಪೇಪರು, ಮಾಡಲ್ ಕ್ವಶನ್ ಪೇಪರು. ಓಕೆ, ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ, SA2 ಎಕ್ಸಾಮ್ನ ಮಾದರಿ ಪ್ರಶ್ನೆ ಪತ್ರಿಕೆ. ಸೂತ್ರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ಓಕೆ, 1ನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಇರ್ತವೆ, 8 ಬಹುಯಕ ಇರ್ತವೆ. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಅರ್ಥ ಆಯ್ತಾ? 1ನೇ ಕ್ವಶನ್ ನೋಡಿ, ಅಹೋಮ್ ರಾಜವಂಶದ ಸ್ಥಾಪಕ. ಅಹೋಮ್ ರಾಜವಂಶದ ಸ್ಥಾಪಕ ಯಾರಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ, ಸುಖಪ ಸರಿಯಾದ ಉತ್ತರ. ಪ್ರಶ್ನೆ 2, ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸುವುದವರು. ಯಾರು ಪ್ರತಿಪಾದನೆ ಕೊಡ್ತಾರೆ? 2ನೇ ಕ್ವಶನ್ಗೆ ಆನ್ಸರು ಏನಾಗ್ಬೋದು? ಆನ್ಸರ್ ಹೇಳ್ಬಿಡ್ತೀನಿ ನಿಮಗೆ. 2ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ, ಬಿಸ್ಮಾರ್ಕ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3, ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆನ್ನುವರು. ಏನಂತ ಕರೀತಾರೆ? ನೌಕಾಪಡೆಯ ಮುಖ್ಯಸ್ಥರನ್ನು. 3ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ, ಅಡ್ಮಿರಲ್ ಸರಿಯಾದ ಉತ್ತರ. ಪ್ರಶ್ನೆಗೆ 4, ಭಾರತೀಯ ಸಮಾಜದ ಆಧಾರ ಸ್ತಂಭ ಈ ಸಮುದಾಯವಾಗಿದೆ. ಯಾವ ಸಮುದಾಯ? 4ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ, ಗ್ರಾಮ ಸಮುದಾಯ. ಪ್ರಶ್ನೆಗೆ 5, ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ. ಯಾವ ವಿಧಾನ? ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. 5ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ ಆಗ್ತದೆ, ಬಾವಿ ಸರಿಯಾದ ಉತ್ತರ. ಪ್ರಶ್ನೆಗೆ 6, ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ, ಏಕೆಂದರೆ ಯಾವ ಕಾರಣಕ್ಕೆ ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ ಕೇಳಿದ್ದಾರೆ. ಏನಾಗ್ಬೋದು ಆನ್ಸರು? ಸರಿಯಾದ ಉತ್ತರ ಆಪ್ಷನ್ 6ನೇದು ಆಪ್ಷನ್ ಏನೇ ಆಗ್ತದೆ, ಉತ್ತಮ ಪೋಷಕಾಂಶ ಹೊಂದಿದೆ. ಪ್ರಶ್ನೆಗೆ 7, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ. ಯಾವ ವರ್ಷ ರಾಷ್ಟ್ರೀಕರಣಗೊಳ್ತದೆ ರಿಸರ್ವ್ ಬ್ಯಾಂಕು? 7ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಬಿ, 1949. 1949ರಲ್ಲಿ ರಾಷ್ಟ್ರೀಕರಣಗೊಳ್ತದೆ. ಮತ್ತು ನಿಮಗೆ ಸ್ಥಾಪನೆ ಕೇಳ್ಬೋದು. ಅರ್ಥ ಆಯ್ತಾ? ಸ್ಥಾಪನೆಯಲ್ಲಿ ರಾಷ್ಟ್ರೀಕರಣ ಕೇಳ್ತಾರೆ. ಇನ್ನು 8ನೇದು, 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕರ ವೇದಿಕೆ. ನಿಮಗೆ ಗ್ರಾಹಕರ ವೇದಿಕೆ ಮೇಲೆ ಒಂದು ಕ್ವಶನ್ ಬರ್ತದೆ. ಇಲ್ಲಿ ಯಾವ್ದು ಕೇಳಿದ್ದಾರೆ? 1 ಕೋಟಿಗಿಂತ ಕಡಿಮೆ ಮೌಲ್ಯದ ಕೇಳಿದ್ದಾರೆ. ಯಾವುದಾಗ್ಬೋದು? ಇದು ಕೂಡ ಆಪ್ಷನ್ ಬಿ, ಜಿಲ್ಲಾ ಆಯೋಗ ಸರಿಯಾದ ಉತ್ತರ. ಈ ನೆಕ್ಸ್ಟು 2ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆ 8 ಇರ್ತವೆ, ಟೋಟಲ್ 8 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. 9ನೇ ಕ್ವಶನ್ನು, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು? ಯಾರು ಸೋಲಿಸ್ತಾರೆ? 9ನೇ ಕ್ವಶನ್ ಆನ್ಸರು ಮೂಲರಾಜ 2 ಅಥವಾ 2ನೇ ಮೂಲರಾಜ ಸರಿಯಾದ ಉತ್ತರ, 2ನೇ ಮೂಲರಾಜ. ಇನ್ನು ಪ್ರಶ್ನೆಗೆ 10,
ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು, ವೆರಿ ಇಂಪಾರ್ಟೆಂಟು. ಕೇಳ್ಬೋದು, ಈ ಕ್ವಶನ್ ರಿಪೀಟ್ ಆಗ್ಬೋದು ನೋಡಿ. 10ನೇ ಕ್ವಶನ್ನು, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಉತ್ತರ ನೋಡಿ. ಒಂದು ರಾಷ್ಟ್ರದ ಜನರು ತಾವೆಲ್ಲ ಒಂದೇ ಎಂಬ ಮನೋಭಾವನೆ ಇರುವುದು ಅಥವಾ ಹೊಂದುವುದು. ಮನೋಭಾವನೆ ಹೊಂದುವುದು. ಇನ್ನು 11ನೇದು, ಮಲೆನಾಡು ಪ್ರದೇಶವು ಜೈವ ವೈವಿಧ್ಯತಾ ವಲಯವೆಂದು ಗುರುತಿಸಲ್ಪಟ್ಟಿದೆ ಏಕೆ? 11ನೇ ಕ್ವಶನ್ ಆನ್ಸರು ನೋಡ್ಕೊಳ್ಳಿ. ಇಲ್ಲಿ ಸುಮಾರು 80,000ಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯವಿದೆ. ಸ್ವಲ್ಪ ಮಿಕ್ಸ್ ಆಗಿವೆ, ಅವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಟೈಪಿಂಗಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಇನ್ನು 12ನೇ ಕ್ವಶನ್ನು, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ವೆರಿ ಇಂಪಾರ್ಟೆಂಟ್ ಇದು ಕೂಡ. 12ನೇದು ಆನ್ಸರ್ ನೋಡಿ, ಬಂಡವಾಳಶಾಹಿ ವರ್ಗ. ಇನ್ನು ಕ್ವಶನ್ ನಂಬರ್ 13, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದರು ಯಾರು? ಯಾರು ಈ ಒಂದು ಹೇಳಿಕೆನ ಹೇಳ್ತಾರೆ? 13ನೇದು ಆನ್ಸರು JL ಹೆನ್ಸ್. JL ಹೆನ್ಸ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 14, ಶ್ರಮ ವಿಭಜನೆ ಎಂದರೇನು? ಇದು ಕೂಡ ಇಂಪಾರ್ಟೆಂಟು. ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸುವುದನ್ನು ಶ್ರಮ ವಿಭಜನೆ ಎನ್ನುವರು. ಕೆಲಸವನ್ನು ಹಂಚ್ಕೊಂಡ್ಬಿಟ್ಟು ನಾವು ಕೆಲಸ ನಿರ್ವಹಿಸ್ತೀವಲ್ಲ, ನಿರ್ವಹಣೆ ಮಾಡೋದು, ಅದು ಶ್ರಮ ವಿಭಜನೆ. ಒಟ್ಟಿನಲ್ಲಿ ಕೆಲಸದ ಹಂಚಿಕೆ ಅಂತ ಕರೀತಾರೆ. ಇನ್ನು 15ನೇದು, ಕೈಗಾರೀಕರಣವು ಯಾವುದನ್ನು ಸೂಚಿಸುತ್ತದೆ? ಕೈಗಾರೀಕರಣ. 15ನೇದು ಆನ್ಸರು, ಕೈಗಾರೀಕರಣವು ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಬಳಸುವಂಥ ತಂತ್ರಜ್ಞಾನದಲ್ಲಿ ಉಂಟಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಪ್ರಶ್ನೆ 16, ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದರು ಯಾರು? 16ನೇ ಕ್ವಶನ್ಗೆ ಆನ್ಸರು, ಯಾರು ಈ ಒಂದು ಪ್ರಸಿದ್ಧ ಹೇಳಿಕೆಯನ್ನು ಹೇಳ್ತಾರೆ? ರೂಸೋ ಸರಿಯಾದ ಉತ್ತರ. ರೂಸೋ ಅವರು ಹೇಳ್ತಾರೆ. ಇನ್ನು 17ನೇ ಕ್ವಶನ್ನು, ನೆಕ್ಸ್ಟ್ ಏನು ಬರ್ತದೆ? ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 2ರಿಂದ 4 ವಾಕ್ಯಗಳು ಅಥವಾ ಅಂಶಗಳು ಉತ್ತರಿಸಿ. 2 ಅಂಕದ ಪ್ರಶ್ನೆ, 8 ಇರ್ತವೆ, 16 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ಎಷ್ಟು ಕ್ವಶನು? 8 ಕ್ವಶನು. ಇಲ್ಲಿ ನಿಮಗೆ 10 ಕ್ವಶನ್ ತುಂಬಾ ಕೊಟ್ಟಿರ್ತಾರೆ. 10 ಕ್ವಶನು ನಿಮಗೆ ಸುಲಭ ಯಾವುದಂದು ಬರೀರಿ. 17ನೇ ಕ್ವಶನು, ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳನ್ನು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು. 17ನೇ ಕ್ವಶನ್ನು ಆನ್ಸರ್ ನೋಡೋಣ. ನೋಡ್ಕೊಳ್ಳಿ. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. 10 ಕ್ವಶನ್ನು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಏನೆಲ್ಲ ಇರಬೇಕು? ಇವರು ಕೂಡ ಭಾರತದ ಪ್ರಜೆಯಾಗಿರಬೇಕು, ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ನ್ಯಾಯತಜ್ಞರಾಗಿರಬೇಕು. ಇವೆಲ್ಲ ಅವರ ಅರ್ಹತೆಗಳು. ಅದಾದಮೇಲೆ ಪ್ರಶ್ನೆ 18, ಧರ್ಮವು ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ ಹೇಗೆ? ಅಥವಾ ಭಾರತದಲ್ಲಿ ಗ್ರಾಮ ಸಮುದಾಯವು ಮಹತ್ವದ್ದಾಗಿದೆ ಹೇಗೆ? 18ನೇ ಕ್ವಶನು. 2 ಕ್ವಶನಿಗೆ ಆನ್ಸರ್ ನೋಡೋಣ. ನೋಡ್ಕೊಳ್ಳಿ. ಧರ್ಮವು ನೈತಿಕತೆ, ಸಂಪ್ರದಾಯ, ಸಮಾಜ ಸೇವೆಗಳನ್ನು ದಾನ ಧರ್ಮ ಅಳವಡಿಸಿಕೊಳ್ಳಲು ನೆರವಾಗುತ್ತದೆ. 10 ಕ್ವಶನು, ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳು, ಕೃಷಿಗಳು ಪ್ರಾಧಾನ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೊಡುಗೆ, ಸಾಮಾಜಿಕ ಜೀವನದ ಪೂರ್ಣ ಸಂಘಟನೆ. ಇನ್ನು ಪ್ರಶ್ನೆ 19, ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು. 19ನೇ ಕ್ವಶನ್ ಆನ್ಸರ್ ನೋಡಿ. ಅಧಿಕ ತೆರಿಗೆ ಭಾರ ಜನರ ಮೇಲಿತ್ತು. ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪದಲ್ಲಿರಲಿಲ್ಲ. ಕೃಷಿಯು ಸಂಪತ್ತಿನ ಮೂಲವಾಗಿತ್ತು. ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ದರು. ಚಿನ್ನ ಬೆಳ್ಳಿ ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳಿದ್ದವು. ಇನ್ನು ಪ್ರಶ್ನೆ 20, ಸ್ವಲ್ಪ ಆರ್ಟಿಗೆ ಹೇಳ್ತೀನಿ, ಯಾಕಂದರೆ ಇನ್ನೂ ತುಂಬ ಕ್ವಶನ್ಸ್ ಇವೆ. ಸ್ಲೋ ಬೇಕನ್ನೋರು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳನ್ನು ಪಟ್ಟಿ ಮಾಡಿ. 20ನೇ ಕ್ವಶನ್ ಆನ್ಸರು ಯಾವೆಲ್ಲ ನೋಡಿ. ಪ್ರದೇಶಗಳು: ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳು. ಅದ್ರ ಜೊತೆಗೆ ನಿಮ್ಮ ಜಿಲ್ಲೆ ಯಾವುದು ಕಮೆಂಟ್ ಮಾಡಿ. ವಿಡಿಯೋ ಯಾರು ನೋಡ್ತಿದ್ದೀರಾ, ನಿಮ್ಮ ಜಿಲ್ಲೆ ಯಾವುದು ಕಮೆಂಟ್ ಹಾಕಿ ನೋಡೋಣ ಯಾವೆಲ್ಲ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ನಿಮ್ಮ ಜಿಲ್ಲೆನ ಕಮೆಂಟ್ ಹಾಕಿ. ಏನು 21ನೇ ಕ್ವಶನ್ನು, ತೃತೀಯ ವಲಯದ ಉದ್ಯೋಗಗಳಾವು. 21,
ನೋಡಿ, ತೃತೀಯ ವಲಯದ ಉದ್ಯೋಗಗಳು ಯಾವೆಲ್ಲ ಬರ್ತವೆ? ಶಿಕ್ಷಣ, ಸಾರಿಗೆ ಸಂಪರ್ಕ, ಪ್ರವಾಸೋದ್ಯಮ, ವಿಮೆ, ಸಾರ್ವಜನಿಕ ಆಡಳಿತ. ಇವೆಲ್ಲ ತೃತೀಯ ವಲಯದ ಉದ್ಯೋಗಗಳು. ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ. ಇನ್ನು ಪ್ರಶ್ನೆ 22. ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳವು? ಮುನ್ನೆಚ್ಚರಿಕೆ ಕ್ರಮಗಳು ನೋಡಿ, ವಸ್ತುಗಳು ಸುರಕ್ಷಿತವಾಗಿವೆ ಎಂದು ನೋಡಿಕೊಳ್ಳುವುದು, ಬೆಲೆ ಸರಿಯಾಗಿದೆ ಎಂಬುದನ್ನು ಪರೀಕ್ಷಿಸುವುದು, ವಸ್ತುವಿನ ಗುಣಮಟ್ಟ ಸರಿ ಇದೆ ಎಂಬುದನ್ನು ತಿಳಿದುಕೊಳ್ಳುವುದು, ಅಂತರ್ಜಾಲ ಪಾವತಿ ಅಂದರೆ ಆನ್ಲೈನ್ ಪೇಮೆಂಟ್ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು. 23ನೇ ಕ್ವಶನ್ನು. ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವು ಪ್ರಮುಖವಾಗಿದೆ ಹೇಗೆ? 23ನೇ ಕ್ವಶನ್ನು ಆನ್ಸರ್ ನೋಡೋಣ. ನೋಡಿ, ಇವೆಲ್ಲ ಪಾಯಿಂಟ್ಸು ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ನೀವು ಉತ್ತರ ನೋಡ್ಕೊಳ್ಳಿ. ನಾನೆಲ್ಲ ಓದಕ್ಕೋರಲ್ಲ, ನಾನೆಲ್ಲ ಓದಕ್ಕೋತಿರ್ತ ಮಾಡಿ ಲೆಂತ್ ಆಗ್ತಿದೆ ವಿಡಿಯೋ, ಸಮಯ ತುಂಬ ಕಡಿಮೆ ಇದೆ. ವಿಡಿಯೋನ ಸ್ಟಾಪ್ ಮಾಡಿ ಉತ್ತರವನ್ನು ನೋಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಪ್ರಶ್ನೆ 24 ಹೋಗೋಣ. ಓಕೆ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸಮರ್ಥಿಸಿ. ಇದು ಕೂಡ ಇಂಪಾರ್ಟೆಂಟು, ಎಲ್ಲ ಕೂಡ ಇಂಪಾರ್ಟೆಂಟೇ, ಇದಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳೇ. 24 ಆನ್ಸರು ನೋಡ್ಕೊಳ್ಳಿ. ಭವಿಷ್ಯದ ಪೀಳಿಗೆಗಾಗಿ ಹಿಂದಿನ ಇತಿಹಾಸವನ್ನು ಪರಿಚಯಿಸಲು, ಭವ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು, ನಾಡು ನುಡಿ ನಾಗರಿಕತೆಯನ್ನು ಅರಿಯಲು. ಇನ್ನು ಪ್ರಶ್ನೆ 25 ತುಂಬ ಮಂದಿ ಹೋದ್ವಿ ಈಗ. ನಂತರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು. 9 ಇರ್ತವೆ, 27 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 25ನೇದು ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಅಥವಾ ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು? 25ನೇ ಕ್ವಶನು 2 ಆನ್ಸರ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ನೀವೇ. ನೋಡಿ, 2 ಆನ್ಸರ್ ಇವೆ. ನಿಮಗೆ ಯಾವ ತುಂಬ ಸುಲಭ ಯಾವುದು ಅದನ್ನು ಬರೀಬೇಕು. ಇಬ್ಬರದು ಕೇಳ್ಬೋದು ಈ ವರ್ಷ, ನೋಡ್ಕೊಂಡಿರಿ ಯಾವುದಕ್ಕೂ. ಒಟ್ಟಿನಲ್ಲಿ ಇಬ್ಬರದು ಅಂದರೆ ಒಬ್ಬರು ಕೇಳ್ತಾರೆ ಅಥವಾ ಕ್ವಶನ್ ನೋಡ್ಕೊಳ್ಳಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಬಸವಣ್ಣವರ ಕಾರ್ಯಗಳು. ನೋಡ್ಕೊಳ್ಳಿ ಉತ್ತರವನ್ನು. ಅದಾದಮೇಲೆ 26ನೇ ಕ್ವಶನು. ಕರ್ನಾಟಕದ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಅಥವಾ ಭತ್ತ ಬೆಳೆಯಲು ಬೇಕಾದ ಸೂಕ್ತ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಿ. 26ನೇ ಕ್ವಶನು ಆನ್ಸರ್ ನೋಡಿ. ಮಂಗಳೂರು, ಮಲ್ಪೆ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ, ಕಾರವಾರ. ಅಥವಾ ಉಷ್ಣವಲಯದ ಬೆಳೆಯಾಗಿದೆ. 27 ಡಿಗ್ರಿ ಉಷ್ಣಾಂಶ, 150ರಿಂದ 200 ಸೆಂಟಿಮೀಟರ್ ಮಳೆ ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು, ಸಮತಟ್ಟಾದ ಭೂಮಿ. ಇನ್ನು 27ನೇದು ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಥವಾ ಉತ್ಪಾದನೆಯಲ್ಲಿ ಶ್ರಮದ ಪ್ರಾಮುಖ್ಯತೆಯನ್ನು ಬರೆಯಿರಿ. 27ನೇದು 2 ಕ್ವಶನ್ ಆನ್ಸರ್ ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ, 2 ಕ್ವಶನ್ಗೆ ಆನ್ಸರ್ವೇ ನೋಡ್ಕೊಳ್ಳಿ. ಸಾರ್ವಜನಿಕರ ಉಳಿತಾಯವನ್ನು ಸಂಗ್ರಹಿಸುತ್ತದೆ. ಆಮೇಲೆ 10 ಕ್ವಶನು ಉತ್ಪಾದನೆಯಲ್ಲಿ ಶ್ರಮದ ಮಹತ್ವ. ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಆಮೇಲೆ 28ನೇ ಕ್ವಶನು ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ಪಟ್ಟಿ ಮಾಡಿ ಅಥವಾ ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ. 28 2 ಆನ್ಸರ್ ನೋಡೋಣ. ನೋಡಿ, ತುಂಬಾ ಈಸಿ ಇದೆ. 28 ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ ಇವೆಲ್ಲ ಬರ್ತವೆ. 10 ಕ್ವಶನ್ ಕೂಡ ನೋಡಿ, ಖರೀದಿ, ಜೋಡಣೆ, ಮಾರಾಟ, ವಿಕ್ರಯ, ಸಾಗಾಣಿಕೆ, ಶೇಖರಣೆ ಇವೆಲ್ಲ ಬರ್ತವೆ. ಅಂದರೆ 29 ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು, ಸಮರ್ಥಿಸಿ. 29ನೇ ಕ್ವಶನು 2 ಆನ್ಸರ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. 29 ಕಂಪ್ಲೀಟ್ ಆನ್ಸರ್ಸ್ ಇದೆ. ಇದನ್ನು ಪಾಸ್ ಮಾಡಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ಸು. ಅದಾದಮೇಲೆ 30ನೇ ಕ್ವಶನ್. ವೇಟ್ ಮಾಡಿ ಸ್ವಲ್ಪ. ಮೂವತ್ತನೇ ಕ್ವಶನ್ನು ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಲವು ಹಂತಗಳಿಂದ ಕೂಡಿದೆ, ಸ್ಪಷ್ಟೀಕರಿಸಿ. 30ನೇ ಕ್ವಶನ್ ಆನ್ಸರ್ ನೋಡಿ. ಇವೆಲ್ಲ ಪಾಯಿಂಟ್ಸು. ಚುನಾವಣಾ ಪ್ರಕ್ರಿಯೆ ಹಂತಗಳು, ಚುನಾವಣಾ ಅಧಿಸೂಚನೆ, ಅಭ್ಯರ್ಥಿಗಳ ಉಮೇದುವಾರಿಕೆ ಇವೆಲ್ಲ ಬರ್ತವೆ. ಅದಾದಮೇಲೆ 31ನೇ ಕ್ವಶನ್ನು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತದೆ. ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು? 31ನೇ ಕ್ವಶನ್ನು ನೋಡ್ಕೊಳ್ಳಿ.
ಏನೆಲ್ಲ ಮಾಡ್ಬೇಕು ನಾವು? ವೈಜ್ಞಾನಿಕ ಬೇಸಾಯದ ಅನುಸರಣೆ ಮಾಡ್ಬೋದು, ಅಡ್ಡ ಬದುಗಳ ನಿರ್ಮಾಣ, ಅರಣ್ಯೀಕರಣ, ಪರ್ಯಾಯ ಬೆಳೆ ಅನುಸರಣೆ, ಮಣ್ಣು ಪರೀಕ್ಷೆ, ಹನಿ ಮತ್ತು ತುಂತುರು ನೀರಾವರಿ ಅನುಸರಣೆ ಇವನ್ನೆಲ್ಲ ಮಾಡ್ಬೋದು. ಇನ್ನು 32ನೇ ಕ್ವಶನ್ನು, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟು ಯೇಸು ಕ್ರಿಸ್ತನ ಬೋಧನೆಗಳು ನೋಡ್ಕೊಳ್ಳಿ. ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆ ಇರಬೇಕು. ಇವೆಲ್ಲ ಯೇಸು ಕ್ರಿಸ್ತನ ಬೋಧನೆಗಳು. 33 ಅವಿಭಕ್ತ ಕುಟುಂಬದ ಲಕ್ಷಣವನ್ನು ಬರೆಯಿರಿ. ಅವಿಭಕ್ತ ಕುಟುಂಬದ ಲಕ್ಷಣಗಳು ಇದು ಕೂಡ ಇಂಪಾರ್ಟೆಂಟು. 33 ಹೆಚ್ಚಾಗಿ ನಮಗೆ ಸಮಾಜ ವಿಜ್ಞಾನ ಏನು ಮಾಡ್ತಾರೆ ಅವರು? ಅವೇ ಕ್ವಶನ್ ರಿಪೀಟ್ ಮಾಡ್ತಾರೆ, ಅರ್ಥ ಆಯ್ತಾ? ಬರೀ ಪದೇ ಪದೇ ಕೇಳಿ ಕ್ವಶನ್ ರಿಪೀಟ್ ಮಾಡ್ತಾರೆ, ಅರ್ಥ ಆಯ್ತಾ? ಅವೇ ರಿಪೀಟ್ ಆಗ್ತಾವೆ, ಚೆನ್ನಾಗಿ ಓದ್ಕೊಂಡೋಗಿ. ಅವಿಭಕ್ತ ಕುಟುಂಬದ ಲಕ್ಷಣಗಳು ಮೋಸ್ಟ್ ಇಂಪಾರ್ಟೆಂಟು. ನಂತರ 34, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯದಲ್ಲಿ ಅಥವಾ ಅಂಶದಲ್ಲಿ ಉತ್ತರಿಸಿ. ಇವೇನು 4 ಅಂಕ ಪ್ರಶ್ನೆಗಳು. 4 ಪ್ರತಿ 16 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 34, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಥವಾ ಧಾರ್ಮಿಕ ಸುಧಾರಣೆ ಕಾರಣಗಳನ್ನು ತಿಳಿಸಿ. 34 2 ಕ್ವಶನ್ಗೆ ಉತ್ತರ ಕೊಟ್ಟಿರ್ತೀನಿ, ನೀವು ಓದ್ಕೊಳ್ಳಿ. ಸೊ 34ನೇದು ಇದು 2 ಕ್ವಶನ್ಗೆ ಆನ್ಸರ್ ಇವೆ, ನೋಡ್ಕೊಳ್ಳಿ. ನಿಮ್ಗೆ ಯಾವುದು ಉತ್ತರ ಬೇಕೋ ಅದು ನೋಡ್ಕೊಳ್ಳಿ. ನಂತರ 35, ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ, ವಿಶ್ಲೇಷಿಸಿ. ಅಥವಾ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ, ವಿಶ್ಲೇಷಿಸಿ. 35 ಸೊ 2 ಕ್ವಶನಿಗೆ ಆನ್ಸರ್ ನೋಡ್ಕೊಳ್ಳಿ. ಉದ್ಯೋಗ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ ಇವೆಲ್ಲ ಬರ್ತವೆ. ನಂತರ 36ನೇ ಕ್ವಶನ್ನು, ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮೃದ್ಧವಾಗಿತ್ತು ಎಂದು ಹೇಗೆ ಹೇಳುವಿರಿ? 37, ಸಂವಿಧಾನ ಲಕ್ಷಣವನ್ನು ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ 37 ರಿಪೀಟ್ ಇದೆ ಆಗ್ಬೋದು ನೋಡಿ ಈ ವರ್ಷ. ಸೊ ಆಲ್ಮೋಸ್ಟ್ ಎಲ್ಲ ಕೂಡ ಇಂಪಾರ್ಟೆಂಟು. ನಾನು ಒಂದೇ ಹೇಳ್ತಕ್ಕೋತಾರೆ, ನಿಮಗೆ ಉಳಿದ ಕ್ವಶನ್ ಬಿಡ್ತೀರಾ, ಅದರಿಂದ ಸೊ ಎಲ್ಲ ಓದ್ಕೊಳ್ಳಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಂವಿಧಾನ ಲಕ್ಷಣಗಳು, ಈ ರೀತಿಯಾದ ಕ್ವಶನ್ಗಳು ಇವೆಲ್ಲ ಇಂಪಾರ್ಟೆಂಟು. 36, 37 2 ಉತ್ತರ ಕೊಡ್ತೀನಿ, ನೋಡ್ಕೊಳ್ಳಿ. 36 ನೋಡಿ ಇವೆಲ್ಲ ಉತ್ತರ. ಆಮೇಲೆ 37 ತುಂಬಾ ಈಸಿ ಇದೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ ಇದೆ, ಗಣತಂತ್ರ ವ್ಯವಸ್ಥೆ ಇದೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ ಇವೆಲ್ಲ ಬರ್ತವೆ. ನಂತರ ಲಾಸ್ಟ್ ಕ್ವಶನ್ನು ಏನು ಕೇಳಿದರೆ, ನಿಮಗೆ ಒದಗಿಸಿರುವ ಕರ್ನಾಟಕ ನಕಾಶೆಯಲ್ಲಿ ಅಥವಾ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ 5 ಗುರುತಿಸಿ. ನಿಮಗೆ 10 ಸ್ಥಳ ಕೊಡ್ತಾರೆ. ಆ 10 ಸ್ಥಳದಲ್ಲಿ ನೀವು 5 ಸ್ಥಳಗಳನ್ನು ಗುರುತಿಸಬೇಕು. ಕರ್ನಾಟಕ ನಕ್ಷೆ ಅವರು ಕೊಡ್ತಾರೆ, ನಕಾಶೆಯನ್ನು ಅವರೇ ಕೊಡ್ತಾರೆ. ನೀವು ಜಸ್ಟ್ ಅವ್ರು ಕೊಟ್ಟಿರುವ ಸ್ಥಳಗಳನ್ನು ಗುರುತಿಸಬೇಕು. 5 ಮಾರ್ಕ್ಸಿಗೆ ಕೊಡ್ತಾರೆ ನೋಡಿ, ಆಯ್ತಾ? ಅವ್ರು 10 ಸ್ಥಳ ಕೊಡ್ತಾರೆ. ಆ 10 ಸ್ಥಳ ನಿಮಗೆ ಯಾವ ತುಂಬಾ ಸುಲಭವೇ ಅವ್ನು ಗುರುತಿಸಿ. ಆಲ್ಮೋಸ್ಟ್ ಇವೇ ರಿಪೀಟ್ ಆಗ್ಬೋದು ನೋಡಿ, ನೋಡ್ಕೊಂಡು ಹೋಗಿ ಅವನ್ನ. ಅವರು ಅದನ್ನ ಮಂಗಳೂರು, ಕೆನರಾ, ಕರಾವಳಿ, ಶಿವನ ಸಮುದ್ರ ಇವೆಲ್ಲ ನೋಡ್ಕೊಳ್ಳಿ. ಸೊ ನಮಗೆ ಉತ್ತರ ಕೂಡ ಕೊಡ್ತೀನಿ, ವೇಟ್ ಮಾಡಿ. ನೋಡಿ ಇಲ್ಲಿವೆ ನೋಡಿ, ಸ್ಥಳ ಗುರುತಿಸಿದ್ದಾರೆ, ನೋಡ್ಕೊಂಡು ಹೋಗಿ. ಇದ್ರ ಜೊತೆಗೆ ನಿಮ್ಮ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ವಿಜ್ಞಾನ ಬುಕ್ಕಲ್ಲಿ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅಲ್ಲಿ ಕೂಡ ಸಮಾಜ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಇನ್ನೂ ಕೂಡ ಸ್ಥಳ ಇವೆ, ನೋಡ್ಕೊಬೋದು. ಸೊ ಇಷ್ಟೊಂದು ಕ್ವಶನ್ ಪೇಪರ್ ಈಗ ಅಲ್ಲಿ ಚಾನಲ್ ಮೇಲೆ 9th SAT ಎಕ್ಸಾಮ್ಗೆ ಎಲ್ಲ ವಿಷಯಗಳ ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಎಲ್ಲ ಮಾಡೆಲ್ ಕ್ವಶನ್ ಇಂಪಾರ್ಟೆಂಟು ನಿಮ್ಮ ಆನ್ಲೈನ್ ಎಕ್ಸಾಮ್ಗೆ. ಮತ್ತು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಊರು ಯಾವುದು, ಕಮೆಂಟ್ ಹಾಕಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.